ಭೇದಿಸಿದೆ. ಆದರೆ ಸುಜಾತಾ ಭಟ್ ಈಗ ಮತ್ತೆ ಅವರೇ ಮಾತನಾಡಿದ್ದಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರೇನು ಹೇಳ್ತಾರೆ? ರಿಪಬ್ಲಿಕನ್ನಲ್ಲಿ ಸುಜಾತಾ ಭಟ್ ಬಾಯ್ಬಿಟ್ಟ ಸತ್ಯ ಏನು? ಸಿಬಿಐ ಕಚೇರಿ ಸ್ಟೆನೋಗ್ರಾಫರ್ ಅನ್ನೋದು ಸುಳ್ಳ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರಲಿಲ್ಲ ಅಂತಾರೆ ಈಗ ಅವರು. ಮೊದಲು ಆಗಿದ್ರು ಅಂತಿತ್ತು, ಈಗ ಆಗಿಲ್ವಂತೆ. ಕೋಲ್ಕತ್ತಾದ ಸೇತು ಮನೆಯಲ್ಲಿ ಕೆಲಸಕ್ಕಿದ್ದೆ ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜ ಸಂಗತಿಯನ್ನ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ಕೋಲ್ಕತ್ತಾದಲ್ಲಿ ಗುತ್ತಿಗೆ ಆಧಾರದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. ನಾನು ಸ್ಟೆನೋಗ್ರಾಫರ್ ಹೌದು, ಕರೆದವರ ಬಳಿ ತೆರಳಿ ಸ್ಟೆನೋಗ್ರಾಫರ್ ಕೆಲಸ ಮಾಡಿಕೊಡ್ತಿದ್ದೆ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದು ಸುಳ್ಳು ಅಂತಾಯ್ತು ಅಲ್ಲಿಗೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ, ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಕನ್ನಡ ಭೇದಿಸಿದೆ. ಆದರೆ ಸುಜಾತಾ ಭಟ್ ಈಗ ಮತ್ತೆ ಅವರೇ ಮಾತನಾಡಿದ್ದಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರೇನು ಹೇಳ್ತಾರೆ? ರಿಪಬ್ಲಿಕನ್ನಲ್ಲಿ ಸುಜಾತಾ ಭಟ್ ಬಾಯ್ಬಿಟ್ಟ ಸತ್ಯ ಏನು? ಸಿಬಿಐ ಕಚೇರಿ ಸ್ಟೆನೋಗ್ರಾಫರ್ ಅನ್ನೋದು ಸುಳ್ಳ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರಲಿಲ್ಲ ಅಂತಾರೆ ಈಗ ಅವರು. ಮೊದಲು ಆಗಿದ್ರು ಅಂತಿತ್ತು, ಈಗ ಆಗಿಲ್ವಂತೆ. ಕೋಲ್ಕತ್ತಾದ ಸೇತು ಮನೆಯಲ್ಲಿ ಕೆಲಸಕ್ಕಿದ್ದೆ ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜ ಸಂಗತಿಯನ್ನ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ಕೋಲ್ಕತ್ತಾದಲ್ಲಿ ಗುತ್ತಿಗೆ ಆಧಾರದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. ನಾನು ಸ್ಟೆನೋಗ್ರಾಫರ್ ಹೌದು, ಕರೆದವರ ಬಳಿ ತೆರಳಿ ಸ್ಟೆನೋಗ್ರಾಫರ್ ಕೆಲಸ ಮಾಡಿಕೊಡ್ತಿದ್ದೆ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದು ಸುಳ್ಳು ಅಂತಾಯ್ತು ಅಲ್ಲಿಗೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ, ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಕನ್ನಡ ಭೇದಿಸಿದೆ. ಆದರೆ ಸುಜಾತಾ ಭಟ್ ಈಗ ಮತ್ತೆ ಅವರೇ ಮಾತನಾಡಿದ್ದಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರೇನು ಹೇಳ್ತಾರೆ? ರಿಪಬ್ಲಿಕನ್ನಲ್ಲಿ ಸುಜಾತಾ ಭಟ್ ಬಾಯ್ಬಿಟ್ಟ ಸತ್ಯ ಏನು? ಸಿಬಿಐ ಕಚೇರಿ ಸ್ಟೆನೋಗ್ರಾಫರ್ ಅನ್ನೋದು ಸುಳ್ಳ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರಲಿಲ್ಲ ಅಂತಾರೆ ಈಗ ಅವರು. ಮೊದಲು ಆಗಿದ್ರು ಅಂತಿತ್ತು, ಈಗ ಆಗಿಲ್ವಂತೆ. ಕೋಲ್ಕತ್ತಾದ ಸೇತು ಮನೆಯಲ್ಲಿ ಕೆಲಸಕ್ಕಿದ್ದೆ ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜ ಸಂಗತಿಯನ್ನ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ಕೋಲ್ಕತ್ತಾದಲ್ಲಿ ಗುತ್ತಿಗೆ ಆಧಾರದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. ನಾನು ಸ್ಟೆನೋಗ್ರಾಫರ್ ಹೌದು, ಕರೆದವರ ಬಳಿ ತೆರಳಿ ಸ್ಟೆನೋಗ್ರಾಫರ್ ಕೆಲಸ ಮಾಡಿಕೊಡ್ತಿದ್ದೆ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದು ಸುಳ್ಳು ಅಂತಾಯ್ತು ಅಲ್ಲಿಗೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ, ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಕನ್ನಡ ಭೇದಿಸಿದೆ. ಆದರೆ ಸುಜಾತಾ ಭಟ್ ಈಗ ಮತ್ತೆ ಅವರೇ ಮಾತನಾಡಿದ್ದಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರೇನು ಹೇಳ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತಾ ಭಟ್ ಬಾಯ್ಬಿಟ್ಟ ಸತ್ಯ ಏನು? ಸಿಬಿಐ ಕಚೇರಿ ಸ್ಟೆನೋಗ್ರಾಫರ್ ಅನ್ನೋದು ಸುಳ್ಳ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರಲಿಲ್ಲ ಅಂತಾರೆ ಈಗ ಅವರು. ಮೊದಲು ಆಗಿದ್ರು ಅಂತಿತ್ತು, ಈಗ ಆಗಿಲ್ವಂತೆ. ಕೋಲ್ಕತ್ತಾದ ಸೇತು ಮನೆಯಲ್ಲಿ ಕೆಲಸಕ್ಕಿದ್ದೆ ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜ ಸಂಗತಿಯನ್ನ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ಕೋಲ್ಕತ್ತಾದಲ್ಲಿ ಗುತ್ತಿಗೆ ಆಧಾರದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. ನಾನು ಸ್ಟೆನೋಗ್ರಾಫರ್ ಹೌದು, ಕರೆದವರ ಬಳಿ ತೆರಳಿ ಸ್ಟೆನೋಗ್ರಾಫರ್ ಕೆಲಸ ಮಾಡಿಕೊಡ್ತಿದ್ದೆ ಅಂತ ಸುಜಾತಾ ಭಟ್
ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದು ಸುಳ್ಳು ಅಂತಾಯ್ತು ಅಲ್ಲಿಗೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಕನ್ನಡ ಭೇದಿಸಿದೆ. ಆದ್ರೆ ಸುಜಾತಾ ಭಟ್ ಈಗ ಮತ್ತೆ ಅವರೇ ಮಾತನಾಡಿದ್ದಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರೇನ್ ಹೇಳ್ತಾರೆ. ರಿಪಬ್ಲಿಕನ್ ಬಳಿ ಸುಜಾತಾ ಭಟ್ ಬಾಯ್ಬಿಟ್ಟ ಸತ್ಯ ಏನು? ಸಿಬಿಐ ಕಚೇರಿ ಸ್ಟೆನೋಗ್ರಾಫರ್ ಅನ್ನೋದು ಸುಳ್ಳ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರ್ಲಿಲ್ಲ ಅಂತಾರೆ ಈಗ ಅವರು. ಮೊದಲು ಆಗಿದ್ರು ಅಂತಿತ್ತು, ಈಗ ಆಗಿಲ್ವಂತೆ. ಕೋಲ್ಕತ್ತಾದ ಸೇತು ಮನೆಯಲ್ಲಿ ಕೆಲಸಕ್ಕಿದ್ದೆ ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜ ಸಂಗತಿಯನ್ನ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ಕೋಲ್ಕತ್ತಾದಲ್ಲಿ ಗುತ್ತಿಗೆ ಆಧಾರದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. ನಾನು ಸ್ಟೆನೋಗ್ರಾಫರ್ ಹೌದು, ಕರೆದವರ ಬಳಿ ತೆರಳಿ ಸ್ಟೆನೋಗ್ರಾಫರ್ ಕೆಲಸ ಮಾಡಿಕೊಡ್ತಿದ್ದೆ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದು ಸುಳ್ಳು ಅಂತಾಯ್ತು ಅಲ್ಲಿಗೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಕನ್ನಡ ಭೇದಿಸಿದೆ. ಆದ್ರೆ ಸುಜಾತಾ ಭಟ್ ಈಗ ಮತ್ತೆ ಅವರೇ ಮಾತನಾಡಿದ್ದಾರೆ. ಈ ಎಲ್ಲ ಕನ್ಫ್ಯೂಷನ್ಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರೇನ್ ಹೇಳ್ತಾರೆ. ರಿಪಬ್ಲಿಕನ್ ಬಳಿ ಸುಜಾತಾ ಭಟ್ ಬಾಯ್ಬಿಟ್ಟ ಸತ್ಯ ಏನು? ಸಿಬಿಐ ಕಚೇರಿ ಸ್ಟೆನೋಗ್ರಾಫರ್ ಅನ್ನೋದು ಸುಳ್ಳ? ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿರ್ಲಿಲ್ಲ ಅಂತಾರೆ ಈಗ ಅವರು. ಮೊದಲು ಆಗಿದ್ರು ಅಂತಿತ್ತು, ಈಗ ಆಗಿಲ್ವಂತೆ. ಕೋಲ್ಕತ್ತಾದ ಸೇತು ಮನೆಯಲ್ಲಿ ಕೆಲಸಕ್ಕಿದ್ದೆ ಅಂತ ಹೇಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನಿಜ ಸಂಗತಿಯನ್ನ ಹೇಳ್ಕೊಂಡಿದ್ದಾರೆ ಸುಜಾತಾ ಭಟ್. ಕೋಲ್ಕತ್ತಾದಲ್ಲಿ ಗುತ್ತಿಗೆ ಆಧಾರದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. ನಾನು ಸ್ಟೆನೋಗ್ರಾಫರ್ ಹೌದು, ಕರೆದವರ ಬಳಿ ತೆರಳಿ ಸ್ಟೆನೋಗ್ರಾಫರ್ ಕೆಲಸ ಮಾಡಿಕೊಡ್ತಿದ್ದೆ ಅಂತ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದು ಸುಳ್ಳು ಅಂತಾಯ್ತು ಅಲ್ಲಿಗೆ. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಓಕೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು.